ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ ಹೊಸ್ತಿಲಲ್ಲಿ ಮೋದಿ ಅಥವಾ ಭಾರತದ ವಿರುದ್ಧ ಚೀನಾ ಪಾಕಿಸ್ತಾನದ ಮಹಾಸಂಚೊಂದು ಈಗ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಭಾರತ ಸೆಡ್ಡು ಹೊಡೆದಿರೋದು ಹೇಗೆ? ಪಾಕ್ ಮತ್ತು ಚೀನಾದ ಈ ಕುತಂತ್ರಕ್ಕೆ ವಿಶ್ವಸಂಸ್ಥೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಗುಡುಗಿದ ಭಾರತ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತದ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಚಾರ ಅಂದರೆ ಅಪಪ್ರಚಾರ ಜೋರಾಗಿದೆ. ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಈ ಲೈನ್ ಅಡಿಯಲ್ಲಿ ಟ್ವಿಟ್ಟರಲ್ಲಿ ಯಾವ ರೀತಿ ಕೃತಕವಾಗಿ ಟ್ರೆಂಡಿಂಗ್ ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ. ಅದಕ್ಕೆ ಭಾರತ ಯಾವ ರೀತಿ ತಿರುಗಿಸ್ಕೊಟ್ಟಿದೆ, ಕಂಗಾಲು ಮಾಡಿದೆ. ಅದೇ ವಾಟ್ಸ್ ರಾಂಗ್ ವಿತ್ ಇಂಡಿಯಾದ ಅಡಿಯಲ್ಲಿ ಅಮೆರಿಕ, ಪಾಶ್ಚಿಮಾತ್ಯ ಬೇರೆ ಬೇರೆ ರಾಷ್ಟ್ರಗಳ ಹೊಲಸು ಕೊಳಕು ಅಲ್ಲಿನ ಅವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಮೂಲಕ ಫೋಟೋಸ್, ವಿಡಿಯೋಸ್ ಎಲ್ಲವನ್ನ ಪೋಸ್ಟ್ ಮಾಡುವ ಮೂಲಕ ನಮ್ಮ ವಿರುದ್ಧದ ಅಸ್ತ್ರವನ್ನು ಅವ್ರಿಗೆ ತಿರುಗಿಸ್ಬಿಟ್ಟಿರೋದು, ಭಾರತವನ್ನು ಕೆಣಕೋಕೆ ಬಂದು ಕೈ ಸುಟ್ಕೊಂಡಿರೋದು ಶತ್ರುಗಳು ನೋಡಿದ್ದೀವಿ. ಮತ್ತು ಇದೇ ಹೊತ್ತಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿದಿದೆ ಅನ್ನುವಂಥ ಒಂದಿಷ್ಟು ರಿಪೋರ್ಟ್ಗಳು ಓಡಾಡ್ತಾ ಇದ್ದಾವೆ. ಇದಕ್ಕೆಲ್ಲ ಯಾವ ರೀತಿ ಉತ್ತರ ಕೊಡ್ತಾ ಇದೆ ಭಾರತ ಅನ್ನೋದು ಒಂದು ಬೆಳವಣಿಗೆ. ಮತ್ತೊಂದು ಕಡೆಗೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಚೀನಾದ ಬೆಂಬಲದೊಂದಿಗೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿರೋದು ಏನಂತ, ಮುಸಲ್ಮಾನರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದಾರೆ ಭಾರತದಲ್ಲಿ ಅಂತ ಅವ್ರು ಹೇಳ್ತಿಲ್ಲ, ಬಹಳಷ್ಟು ರಾಷ್ಟ್ರಗಳಲ್ಲಿ ಈ ಥರ ಆಗ್ತಿದೆ, ಇಸ್ಲಾಮೋಫೋಬಿಯಾ ಹೆಚ್ಚಾಗ್ತಿದೆ, ದಾಳಿಗಳು ಹೆಚ್ಚಾಗ್ತಿದೆ, ಮಾಸ್ಕ್ ಮೇಲೆ ದಾಳಿ ಮಾಡ್ತಿದ್ದಾರೆ, ನಮ್ಮ ಧರ್ಮವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವರು ಕೊಟ್ಟಿರುವಂತಹ ದೂರು. ಅಂದರೆ ವಿಶ್ವಸಂಸ್ಥೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿರೋದು. ಚೀನಾ ಬೆನ್ನಿಗೆ ನಿಂತು ಪಾಕಿಸ್ತಾನದ ಮೂಲಕ ಪಾಸ್ ಮಾಡಿರುವ ಈ ರೆಸಲ್ಯೂಷನ್ ಪರವಾಗಿ 115 ರಾಷ್ಟ್ರಗಳು ನಿಂತಿರೋದೀಗ ನೋಡಿ. ಚೀನಾ ಮುಸ್ಲಿಮರಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನು ಸಪೋರ್ಟ್ ಮಾಡಿ ಪಾಕಿಸ್ತಾನದ ಮೂಲಕ ಪಾಸ್ ಮಾಡಿಸ್ತಿರೋದಲ್ವ. ಚೀನಾದಲ್ಲಿ ಏನಾಗ್ತಿದೆ ಅಂತ ಗೊತ್ತು. ಗಡ್ಡ ಬಿಡೋದಕ್ಕೂ ಅವಕಾಶ ಇಲ್ಲ, ಭಿನ್ನ ಡ್ರೆಸ್ ಕೋಡ್ಗೂ ಅವಕಾಶ ಇಲ್ಲ, ಕೊನೆಗೆ ಪ್ರೇಯರ್ಗೂ ಅವಕಾಶ ಇಲ್ಲ ಅನ್ನೋ ಮಟ್ಟಿಗೆ ಚೀನಾದಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಉಸಿರುಗಟ್ಟುವ ವಾತಾವರಣ ಇದೆ ಅನ್ನೋದು ನಮಗೆ ಗೊತ್ತು. ಅಂತಹ ಚೀನಾ ಈಗ ಮತ್ತೊಂದು ರಾಷ್ಟ್ರದಲ್ಲಿ ಸರಿ ಇಲ್ಲ ವ್ಯವಸ್ಥೆ ಅನ್ನೋದನ್ನು ವಿಶ್ವಸಂಸ್ಥೆಯ ಮೂಲಕ ಹೇರಿಕೆ ಮಾಡಿ ಅವ್ರಿಗೆ ಕಂಟ್ರೋಲಿಗೆ ತಗೊಳ್ಳುವಂಥ ಪ್ರಯತ್ನ ಆಗಲಿ ಅಂತ ಹೇಳ್ತಿರೋದು, ಪಾಕಿಸ್ತಾನದ ಮೂಲಕ ಮಾಡಿಸ್ತಿರೋದು ಎಲ್ರಿಗೂ ಗೊತ್ತಾಗ್ತಿದೆ. ಈಗ 115 ರಾಷ್ಟ್ರಗಳು ಪರವಾಗಿ ಓಟ್ ಹಾಕಿದ್ದಾವೆ, ಹೌದು ಹೌದು ಆಗ್ತಿವೆ ಅಂತ. ಆದರೆ ಭಾರತ ಸೇರಿದಂತೆ ಬ್ರೆಜಿಲ್, ಫ್ರಾನ್ಸ್, ಜರ್ಮನಿ, ಇಟಲಿ, ಯುಕ್ರೇನ್ ಮತ್ತು UK ಈ ರಾಷ್ಟ್ರಗಳೆಲ್ಲ ಆಬ್ಸ್ಟೈನ್ ಮಾಡಿವೆ. ಅಂದರೆ ಈ ವಿಚಾರದಲ್ಲಿ ನಾವು ದೂರ ಇರ್ತೀವಿ ಅಂತ, ಪರವಾಗಿ ಓಟ್ ಹಾಕಿಲ್ಲ, ನಾವು ಇದನ್ನು ಖಂಡಿಸ್ತೀವಿ. ಈ ರೀತಿಯೆಲ್ಲ ಇದಾಗಬೇಕಾಗಿರೋದು. ರಿಲಿಜಿಯೋಫೋಬಿಯಾ ಆಗ್ತಿದೆ ಅಂತ ಆಗಲಿ ಬೇಕಾದರೆ ಯಾಕೆ ಸಿಖ್ಖರ ಮೇಲೆ ಅಟ್ಯಾಕ್ ಆಗ್ತಿಲ್ವಾ, ಗುರುದ್ವಾರಗಳ ಮೇಲೆ ಅಟ್ಯಾಕ್ ಆಗ್ತಿಲ್ವಾ, ಭಾರತೀಯರ ಅಂದರೆ ಭಾರತದಲ್ಲಿರುವಂಥ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಆಗಿಲ್ವಾ? ಎಲ್ಲ ಧರ್ಮಗಳನ್ನೂ ಕೂಡ ಟಾರ್ಗೆಟ್ ಮಾಡಲಾಗ್ತಿದೆ ಬೇರೆ ಬೇರೆ ದೇಶಗಳಲ್ಲಿ. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ, ಬೇರೆ ಬೇರೆ ಅಲ್ಪಸಂಖ್ಯಾತರ ಮೇಲೆ, ಅವರ ಪವಿತ್ರ ಕ್ಷೇತ್ರಗಳ ಮೇಲೆ ಯಾವ ರೀತಿ ದಾಳಿ ಆಗ್ತಾ ಇದೆ, ಯಾವ ರೀತಿ ನಾಶ ಮಾಡಲಾಗ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಏನಿದೆ ಅಲ್ಪಸಂಖ್ಯಾತರದ್ದು, ಆಯಾ ರಾಷ್ಟ್ರಗಳ ಅಲ್ಪಸಂಖ್ಯಾತರದ್ದು ಅಂತ ಎಲ್ಲನೂ ಕಾನ್ಸಂಟ್ರೇಟ್ ಮಾಡಿ ಒಂದು ಧರ್ಮ ಟಾರ್ಗೆಟ್ ಆಗ್ತಿದೆ ಅಂತ ಹೇಳೋದಕ್ಕಿಂತ ಯಾವ್ಯಾವ ಧರ್ಮ ಯಾವ್ಯಾವ ದೇಶದಲ್ಲಿ ಟಾರ್ಗೆಟ್ ಆಗ್ತಿದೆ, ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಆಗಲಿ, ಬುದ್ಧರು, ಸಿಖ್ಖರು, ಜೈನರು, ಹಿಂದೂಗಳು, ಮುಸಲ್ಮಾನರು ಎಲ್ಲರಿಗೂ ತೊಂದರೆ ಆಗ್ತಿದೆ ಬೇರೆ ಬೇರೆ ಕಡೆಗಳಲ್ಲಿ, ಎಲ್ಲ ಥರದಲ್ಲೂ ಮಾನಿಟರ್ ಆಗಲಿ ಇದು ಅಂತ ಪಾಕಿಸ್ತಾನದ ಈ ರೆಸಲ್ಯೂಷನ್ ವಿರುದ್ಧ ನಮ್ಮ ಪ್ರತಿನಿಧಿ ಗುಡುಗಿದ್ದಾರೆ. ಎಲ್ಲ ಧರ್ಮಗಳಿಗಾಗ್ತಿರೋ ಅನ್ಯಾಯವನ್ನು ಸರಿಪಡಿಸೋ ನಿಟ್ಟಿನಲ್ಲಾಗಲಿ ಪ್ರಯತ್ನ ಈ ರೀತಿಯಲ್ಲಿ ಅಲ್ಲ ಅಂತ. ಸೊ ಎಲೆಕ್ಷನ್ ಹೊತ್ತಲ್ಲಿ ಭಾರತ ಮತ್ತು ಈಗಿರುವಂತಹ ಆಡಳಿತದ ವಿರುದ್ಧ ಸಂಚೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಅನ್ನೋದು ಬಹಿರಂಗ ಆಗ್ತಿದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಇಲ್ಲ, ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಗ್ತಿದೆ, ಅವ್ರ ಮೇಲೆ ಅಟ್ಯಾಕ್ ಆಗ್ತಿದೆ, ಇಂಟಾಲರೆನ್ಸ್ ಅಂತ ಜಗತ್ತಿನ ಮುಂದೆ ಸಾಬೀತುಪಡಿಸುವಂತಹ ವ್ಯರ್ಥ ಪ್ರಯತ್ನವನ್ನು ಚೀನಾ, ಪಾಕಿಸ್ತಾನ, ಕೆಲವು ಶಕ್ತಿಗಳು ಸೇರಿಕೊಂಡು ಮಾಡ್ತೀವಿಯಾ ನೋಡಿ. ಅವ್ರು ಕೇಳ್ತಿರೋದೇನು ಈ ರೆಸಲ್ಯೂಷನ್ ಮೂಲಕ ಅಂದರೆ ವಿಶ್ವಸಂಸ್ಥೆಯಿಂದಾನೇ ಪ್ರತಿನಿಧಿ ನೇಮಕ ಆಗಬೇಕು, ಆಯಾ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಹೇಗಿದೆ ಅಂತ ಮಾನಿಟರ್ ಮಾಡೋದಕ್ಕೆ, ಆ ದೇಶವನ್ನು ಸರಿದಾರಿಗೆ ತರೋದಕ್ಕೆ ಪ್ರತಿನಿಧಿ ನೇಮಕ ಮಾಡಿ ಅಂತ. ಸೊ ಇಲ್ಲಿನ ವ್ಯವಸ್ಥೆಗೆ ವಿಶ್ವಸಂಸ್ಥೆ ಕಣ್ಣಿಡುವಂತೆ ಮಾಡೋದು ಆ ಪ್ರಯತ್ನ ಆಗ್ತದೆ. ಈ ಪ್ರತಿನಿಧಿ ನೇಮಕಕ್ಕೆ ಭಾರತ ತೀವ್ರ ಸ್ವರೂಪದಲ್ಲಿ ಖಂಡಿಸಿದೆ. ಆಗೋದಾದರೆ
ಮಾನಿಟರ್ ಆಗೋದಾದರೆ ಎಲ್ಲರನ್ನ ಮಾನಿಟರ್ ಮಾಡಿ, ಯಾಕೆ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಮಾತ್ರ ಈ ರೀತಿ ಅಟ್ಯಾಕ್ಗೆ ಒಳಗಾಗ್ತಿದ್ದಾರೆ ಅಂತ ಕನ್ಸಿಡರ್ ಮಾಡಬೇಕು? ಅದು ಸಾಧ್ಯವೇ ಇಲ್ಲ. ಪ್ರತಿನಿಧಿ ನೇಮಕ ಸರಿಯಲ್ಲ ಇದು ಅಂತ ಹಲವು ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತು ಕುತಂತ್ರಕ್ಕೆ ಸೆಡ್ಡು ಹೊಡೆದಿರೋದು. ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಕಾರ್ಯಕ್ರಮವೊಂದರಲ್ಲಿ ಇಂತಹ ಬೆಳವಣಿಗೆಗಳು ಇತ್ತೀಚೆಗೆ ತುಂಬ ಆಗ್ತಿರೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಮೋದಿ ಮತ್ತು ಭಾರತದ ಈಗಿನ ನಡೆಯ ಕುರಿತು ಮಾತನಾಡಿದ್ದಾರೆ. ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಯಾವುದೋ ಧರ್ಮ ವಿರೋಧಿ ಅನ್ನುವಂಥ ಹಣೆಪಟ್ಟಿಯನ್ನು ಮೋದಿಗೆ ಯಾಕೆ ಕಟ್ಟೋದಕ್ಕೆ ಬಯಸ್ತಿದ್ದಾರೆ ಈ ಪಾಶ್ಚಿಮಾತ್ಯ ದೇಶಗಳು? ಯಾಕಂದರೆ ಬಹಳ ಲಿಬರಲ್ ಅಂತ ಅನಿಸ್ಕೊಳ್ತಿರುವಂಥ ಈ ರಾಷ್ಟ್ರಗಳು ದೇವರ ಮೇಲೆ, ಅಸ್ತಿತ್ವದ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡು ಬಿಟ್ಟಿದ್ದಾವೆ. ಹಾಗಾಗಿ ಭಾರತ ತನ್ನ ರೂಟ್ಸ್ಗೆ ಹೋಗ್ತಾ ಇರೋದು, ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರೋದು ಈ ರಾಷ್ಟ್ರಗಳಿಗೆ ತಪ್ಪಾಗಿ ಕಾಣಿಸ್ತಾ ಇದೆ. ಯಾಕೆ ಮೋದಿಯನ್ನು ಈ ಥರ ನೋಡಬೇಕು? ಒಬ್ಬ ದೇಶಭಕ್ತ, ತನ್ನ ದೇಶವನ್ನು ಪ್ರೀತಿಸುವಂಥ ನಾಯಕ ಅಂತ ಯಾಕೆ ನೋಡಬಾರ್ದು ಅನ್ನುವಂಥ ಮಾತುಗಳನ್ನು ಆಡಿರೋದು. They think of Prime Minister Modi as a Hindu nationalist, when I think he's better called an Indian patriot who necessarily takes Hinduism seriously as by far the country's biggest creed. ಎಲೆಕ್ಷನ್ ಹೊತ್ತಲ್ಲಿ ದಿಢೀರ್ ಅಂತ ಹುಟ್ಟುಕೊಳ್ತಾ ಇರುವಂತಹ ಕಾಣದ ಕೈಗಳು, ದೇಶದ ಹೊರಗಡೆ ಇರುವಂತಹ ಶಕ್ತಿಗಳು ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಯಾವ ರೀತಿ ಕೆಟ್ಟ ಅಭಿಪ್ರಾಯವನ್ನು ಹೊರಗಡೆ ಜಗತ್ತಿಗೆ ಸಾರುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.